ವೀಕ್ಷಕರೇ ನಮಸ್ಕಾರ. ನಾನಿವತ್ತು ವಿಸಿಟ್ ಕೊಟ್ಟಿದ್ದು ಇಲ್ಲೇ ಹತ್ತಿರದ ಮರವಂತೆ ಬೀಚ್ ಹತ್ತಿರ. ಇಲ್ಲಿ ಈ ಬ್ರೇಕ್ ವಾಟರ್ 2000 kg ಇರುವಂತಹ ದೊಡ್ಡ ದೊಡ್ಡ ಟೀಯನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲೇ ಪಕ್ಕದಲ್ಲಿ ಕ್ರೇನ್ಗಳು, ಸಿಮೆಂಟ್ ಹಾಗೂ ಜೆಲ್ಲಿ ಮತ್ತು ಟೀನ ಅಚ್ಚಿಗೆ ಈ ಮಿಶ್ರಣವನ್ನು ಹಾಕಿ ಬೃಹತ್ತಾದ ಈ ಟೀ ಕಾಂಕ್ರೀಟ್ ಮಾಡೋದ ಟೀಯನ್ನು ರೆಡಿ ಮಾಡ್ತಿದ್ರು. ಇದರ ತೂಕ ಹಬ್ಬಬ್ಬ ಅಂದರೆ ಒಂದು 2000 kg ಇದೆ ಅಂತ ಅಂದಾಜು ಮಾಡ್ತಾರೆ. ಆ್ಯಕ್ಚುಲಿ ಇದನ್ನು ಯಾಕೆ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಮುದ್ರದ ದೊಡ್ಡ ಅಲೆಗಳು ಬಂದು ಕಡಲ್ ಕೊರೆತ ಆಗುತ್ತೆ. ಅದು ನೀವು ನೋಡಿರ್ಬೋದು. ಆ್ಯಕ್ಚುಲಿಯಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಈಗ ಈ ಮಳೆಗಾಲದಲ್ಲಿ ಸಮುದ್ರದ ಅಲೆಗಳ ರಭಸ ತುಂಬಾ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಈ ದೊಡ್ಡ ದೊಡ್ಡ ಅಲೆಗಳು ಬಂದು ಬಡಿದಾಗ ಕಡಲ್ ಕೊರೆತ ಆಗುತ್ತೆ. ಸೊ ಅದನ್ನು ತಡೆಗಟ್ಟಬೇಕಂತ ಹೇಳಿ ಕಲ್ಲುಗಳನ್ನು ಹಾಕಿರ್ತಾರೆ. ಆದರೆ ಎಷ್ಟೇ ಕಲ್ಲು ಹಾಕಿದರೂ ಸಹ ಸಮುದ್ರಕ್ಕೆ ಅದೇನು ದೊಡ್ಡದಲ್ಲ. ಸಮುದ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಇದನ್ನು ಅಲೆಗಳ ರಭಸಕ್ಕೆ ಆ ಕಲ್ಲುಗಳನ್ನು ಸಹ ಎಳ್ಕೊಂಡೋಗುತ್ತೆ, ಚಲಪಿಲಿ ಮಾಡಿಸುತ್ತೆ. ಅಷ್ಟೊಂದು ಪವರ್ ಇರುತ್ತೆ, ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ ಅಲೆಗಳು. ನೀವೇ ಲೆಕ್ಕ ಹಾಕಿ. ಒಂದು ಸಣ್ಣ ಕಲ್ಲು ಎತ್ತಬೇಕಂತ ಹೇಳಿದ್ರು ನಾವೆಷ್ಟು ಫೋರ್ಸ್ ಹಾಕಿ ಎತ್ತೀವಿ. ಸೊ ಎಷ್ಟೋ KGಗಳುಳ್ಳ ಕಲ್ಲನ್ನು ಸಮುದ್ರದ ಅಲೆ ಚೂರು ಚೂರು ಮಾಡಿ ಅದನ್ನು ಎಳ್ಕೊಂಡು ಹೋಗುತ್ತಂತ ಹೇಳಿದ್ರೆ, ಸಮುದ್ರ ಅಲೆಗಳಿಗೆ ತುಂಬಾ ಶಕ್ತಿ ಇದೆ. ಸೊ ಅದರಿಂದ ಕಲ್ಲುಗಳನ್ನು ಒಂದು ಕಡೆಯಲ್ಲಿ ನಿಲ್ಲಿಸೋದಕ್ಕಾಗಿ ಅದರ ಅಡ್ಡಲಾಗಿ ಟೀಯನ್ನು ಹಾಕಿರ್ತಾರೆ. ಅಂದರೆ ಇದು ಕನ್ಸ್ಟ್ರಕ್ಷನ್ ಮಾಡಿರುವಂತಹ ದೊಡ್ಡ ಸಿಮೆಂಟ್ 2000 kgಗಿಂತ ಜಾಸ್ತಿ ಇರುವಂತಹ ಒಂದು ಟೀಯನ್ನು ರೆಡಿ ಮಾಡಿ ಕಲ್ಲುಗಳ ಈ ಮಧ್ಯೆ ಚಡಿ ಅಂತಾರಲ್ಲ ಭಾಗದಲ್ಲಿ ಈ ಟೀಯನ್ನು ಜೋಡಿಸಿರ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟೀ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ರಭಸದಿಂದ ಬರುವಂತಹ ಸಮುದ್ರದ ನೀರಿನ ಅಲೆಯನ್ನು ತಡೆದು ಆ ಸಣ್ಣ ಪುಟ್ಟ ಕಲ್ಲುಗಳನ್ನು ಅದು ಸೇಫ್ ಮಾಡಿಡುತ್ತೆ. ಸೊ ಈ ಟೀಯನ್ನು ರೆಡಿ ಮಾಡ್ತಾರೆ. ನೋಡಿ, ಈ ಟೀಯನ್ನು ರೆಡಿ ಮಾಡೋದಕ್ಕಾಗಿ ಇಲ್ಲಿ ಅಚ್ಚುಗಳನ್ನು ಇಟ್ಟಿದ್ದಾರೆ. ಇದು ಇಲ್ಲಿ ತೋರ್ತಾ ಇದೆಯಲ್ಲ, ಇದು ಈ ಟೀಯನ್ನು ರೆಡಿ ಮಾಡುವಂಥ ಒಂದು ಅಚ್ಚುಗಳು. ಇದನ್ನು ರೆಡಿ ಮಾಡಲಿಕ್ಕೆ ಜನ ಇರ್ತಾರೆ. ಮತ್ತು ಕ್ರೇನ್ನ ಸಹಾಯದಿಂದ ಈ ಟೀಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತಾರೆ. ನೋಡಿ, ಈ ಕ್ರೇನಿಗೆ ಈ ಬೆಲ್ಟ್ ಸಹಾಯದಿಂದ ಟೀಯನ್ನು ಇವರು ತರ್ತಾ ಇದ್ದಾರೆ, ಕ್ರೇನ್ ಸಹಾಯದಿಂದ. ಈಗ ಈ ಟೀಯನ್ನು ತಂದು ಒಂದು ಗಾಡಿಗೆ ಲೋಡ್ ಮಾಡಿ ತಗೊಂಡು ಹೋಗ್ತಾರೆ. ನೋಡಿ, ಇದೇ ಟೀ. ಇದು 2000 kg ಇದೆ, ನಂಬ್ತೀರಾ? ಅಂದರೆ ಅಷ್ಟು ವೆಯ್ಟ್ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀರಿನ ರಭಸಕ್ಕೆ ಅದು ಒಂದು ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಅಷ್ಟು ವೆಯ್ಟ್ ಹಾಕಿ ಮಾಡಿರ್ತಾರೆ. 2000 kg. ಇದು ಬ್ರೇಕ್ ವಾಟರ್ಗೆ ಯೂಸ್ ಮಾಡ್ತಾರೆ. ನೋಡಿ, ಇದನ್ನು ಇವಾಗ ಒಂದು ಲಾರಿಯಲ್ಲಿ ಲೋಡ್ ಮಾಡಿ ತಗೊಂಡು ಹೋಗ್ತಾರೆ. ನೋಡಿ, ಇದೇ ಲಾರಿಯಲ್ಲಿ ಒಂದು ಸಲ ಒಂದು 3 ಟೀ ಕಲ್ಲನ್ನು ತಗೊಂಡೋಗಿ ಹೋಗುವಂಥ ಒಂದು ಲಾರಿ. ನೋಡಿ, ಈ ಸುತ್ತಲೂ ಸಹ ತುಂಬಾ ಟೀಯನ್ನು ಮಾಡಿದ್ದಾರೆ. ಅಂದರೆ ತುಂಬಾ ಬೇಕಾಗುತ್ತೆ, ಒಂದೆರಡರಿಂದ ಆಗಲ್ಲ. ಇದು 1000 ಗಟ್ಟಲೆ ಈ ಸಿಮೆಂಟ್ನ ಟೀ ಬೇಕಾಗತ್ತೆ. ಅಂದರೆ ಈ ಒಬ್ಬೊಬ್ಬ ಅಂದರೂ ಒಂದು 50 ಕೋಟಿಯಿಂದ ಒಂದು 70-80 ಕೋಟಿ ತನಕ ಇದರ ಒಂದು ಅಂದಾಜು ಇರ್ಬೋದು ಅಂತ ಅನಿಸುತ್ತೆ. ಅಂದರೆ ಈ ಕನ್ಸ್ಟ್ರಕ್ಷನ್, ಈ ಒಂದು ಕಾಮಗಾರಿಯ ಒಂದು ವೆಚ್ಚ ಇರ್ಬೋದು. ನೋಡಿ, ಈ ಟೀಯನ್ನು ಇಲ್ಲಿ ಯಾವ ಥರ ಜೋಡಿಸ್ತಾ ಇದ್ದಾರೆ. ಈಗ ಇಲ್ಲಿ ಈ ಟೀಯನ್ನು ಎತ್ತಲಿಕ್ಕೆ, ಅಂದರೆ ಈ ಸಿಮೆಂಟಿಂದ ಮಾಡಿದ ಟೀಯನ್ನು ಎತ್ತಲಿಕ್ಕೆ ಈ ದೊಡ್ಡ ಕ್ರೇನ್ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಇದು ನಾವೀಗ ಸಮುದ್ರದ ಅರ್ಧದಲ್ಲಿದ್ದೇವೆ. ಅಂದರೆ ಇಲ್ಲೆಲ್ಲವೂ ಸಹ ಅಲ್ಲಿ ಎರಡು ಕ್ರೇನ್ಗಳು JCB ಅದನ್ನು ಸಣ್ಣ ಸಣ್ಣ ಕಲ್ಲುಗಳನ್ನು ಸೆಟ್ ಮಾಡ್ತಾ ಇದ್ದಾರೆ. ಈಚೆ ಬದಿಯಲ್ಲಿ ಸಮುದ್ರದ ಅಲೆಗಳನ್ನು ತಡಿಲಿಕ್ಕೆ ಆ ಕಲ್ಲುಗಳಿಗೆ ಅಡ್ಡಲಾಗಿ ಈ ಟೀಯನ್ನು ಈ ಕ್ರೇನ್ ಸೆಟ್ ಮಾಡ್ತಿದ್ದಾರೆ. ನೋಡ್ಬೋದು, ಇಲ್ಲಿ ಎತ್ತಾ ಇದ್ದಾರೆ ನೋಡಿ, ಅದನ್ನು ಆಚೆ ಹಾಕಿ ಸೆಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಸೆಟ್ ಮಾಡಿದ್ದು ಅಂದರೆ ಅಡ್ಡದಿಡ್ಡ ಕಲ್ಲನ್ನು ಸೆಟ್ ಮಾಡಿರುವಂಥದ್ದು. ಅಂದು ನೋಡಿ, ಈ ಅಲೆಗಳು, ಈ ಸಮುದ್ರದ ಅಲೆಗಳು ಬಂದು ಬಡಿತಾ ಇರುತ್ತೆ, ಈ ಕಲ್ಲುಗಳಿಗೆ ಬಂದು ಬಡಿತಾ ಇರುತ್ತೆ. ಅದನ್ನು ತಡಿಬೇಕಂತ ಈ ಸಾವಿರಾರು ತುಂಬಾ ವೆಯ್ಟ್ ಇರುವಂತಹ ತುಂಬಾ ಟೀಯನ್ನು ಇಲ್ಲಿ ಅಡ್ಡಲಾಗಿ ಹಾಕಿರ್ತಾರೆ. ಇದರಿಂದ ಸಣ್ಣ ಈ ಕಲ್ಲುಗಳು ಸಮುದ್ರದ ಅಲೆಗಳಿಗೆ ತೇಲಿ ಹೋಗಲ್ಲ. ನೋಡಿ, ಈ ಟೀಗಳನ್ನು ಅಡ್ಡದಿಡ್ಡಲಾಗಿ ಹಾಕಿದ್ದಾರೆ.
ಅಲ್ಲಿಗೆ ಅದು ಲಾಕ್ ಮಾಡಿರುತ್ತೆ. ಆ್ಯಕ್ಚುಲಿ ಬ್ರೇಕ್ ವಾಟರ್ ಅಂತ ಕರೀತಾರೆ. ಇದು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಮೀನುಗಾರರಿಗೆ ದೋಣಿ ತಗೊಂಡು ಹೋಗ್ಲಿಕ್ಕೆ, ಅಂದರೆ ಸಮುದ್ರಕ್ಕೆ ದೋಣಿ ತಗೊಂಡು ಹೋಗ್ಲಿಕ್ಕೆ ಈ ಎಲೆಗಳ ರಭಸಕ್ಕೆ ಕೆಲವೊಮ್ಮೆ ನೋಡಿರ್ಬೋದು ದೋಣಿ ಮಚ್ಚಿ ಬೀಳುವುದು. ತುಂಬಾ ಈ ಕೆಲವೊಂದು ದುರ್ಘಟನೆಗಳು ನೀವು ನೋಡಿದ್ದೀರಾ. ಸಮುದ್ರದ ಅಲೆಗಳಿಗೆ ದೋಣಿ ಮಚ್ಚಿ ಬಿದ್ದು ತುಂಬಾ ಜನರು ಸಾವನ್ನಪ್ಪಿದ್ದಾರೆ. ಪಾಪ ಒಂದು ಹೊತ್ತಿನ ಊಟಕ್ಕಾಗಿ ದಿನನಿತ್ಯ ಕೆಲಸ ಮಾಡುವಂತಹ ಜನರು ಬೆಳಿಗ್ಗೆ ಹೋದರೆ, ಸಮುದ್ರಕ್ಕೆ ಹೋದರೆ ಸಾಯಂಕಾಲ ವಾಪಸ್ ಬರ್ತಾರೆ ಇಲ್ಲ ಅನ್ನೋದೇ ಅಂತ ಒಂದು ಡೌಟ್ ಆಗಿರುತ್ತೆ, ಅಂದರೆ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸಮುದ್ರದೊಂದಿಗೆ ಆಡುವಂಥ ಒಂದು ಆಟ ಅಂತಲೂ ಹೇಳ್ಬೋದು. ಯಾಕಂದರೆ ಇದೊಂದು ಹೊಟ್ಟೆಪಾಡಿಗಾಗಿ ಹೋಗುವಂಥದ್ದು. ಇಲ್ಲಿ ಕೋಟಿಗಟ್ಟಲೆ ದುಡಿಲಿಕ್ಕೆ ಆಗಲ್ಲ, ಆದರೂ ಒಂದು ಮನೆಯನ್ನು ನೋಡ್ಕೊಳ್ಳುವಂಥ ಒಂದು ಹೊತ್ತಿನ ಊಟಕ್ಕಾಗಿ ಹೋರಾಡುವಂತಹ ಮೀನುಗಾರರಿಗೆ ಇದೊಂದು ರಕ್ಷಾ ಕವಚ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ರಭಸದ ಅಲೆಗಳಿಂದ ಈ ಕಲ್ಲುಗಳು, ಈ ಅಡ್ಡಲಾಗಿ ಹಾಕಿರುವಂತಹ ಕಲ್ಲುಗಳು, ಬೃಹತ್ಕಾರದ ಟೀಗಳು ಈ ರಭಸದಿಂದ ಬರುವಂತಹ ಸಮುದ್ರದ ಅಲೆಗಳನ್ನು ತಡೆಯುತ್ತೆ. ಆದ್ದರಿಂದ ದೋಣಿಗಳಿಗೆ, ಸಣ್ಣ ಪುಟ್ಟ ದೋಣಿಗಳಿಗೆ ಹಾಗೂ ದೊಡ್ಡ ದೋಣಿಗಳಿಗೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡ್ತಿರ್ಬೋದು. ಥ್ಯಾಂಕ್ ಯು. ಇದೊಂದು ಸಣ್ಣ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.